ಅದರ ಜೊತೆಗೆ 2019ನೇ ಸಾಲಿನ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿರೋರು ಕುಮಾರಿ ಅನುಷಾ ಮೂಲಕ ಇನ್ನಷ್ಟು ಗೌರವಿಸಿ ಅವರ ಜವಾಬ್ದಾರಿಗಳನ್ನ ಹೆಚ್ಚಿಸಿ ಸಮಾಜಕ್ಕೆ ಒಂದಷ್ಟು ಒಳ್ಳೆಯ ಸಿನಿಮಾಗಳನ್ನ ಕೊಡುವಂತ ಕೆಲ ಬೆಳ್ಳಿಯ ಪದಕವನ್ನು ನೀಡಿ ಗೌರವಿಸಲಾಗ್ತಾ ಇದೆ. ನಾವೆಲ್ಲರೂ ಕೂಡ ಸಂಭ್ರಮಿಸುವಂತ ಸಂದರ್ಭ ಅಂತ ಹೇಳಿದ್ರೆ ಅದು ಬರೀ ನಮ್ಮ ಸಿನಿಮಾ ಅಲ್ಲ, ನಮ್ಮೆಲ್ಲರ ಸಿನಿಮಾ ಆಗಿರೋದ್ರಿಂದ ಎಲ್ಲರೂ ಸೇರಿ ಚಪ್ಪಾಳೆಗಳನ್ನ ನೀಡ್ತಾ ಅಭಿನಂದಿಸೋಣ ವೇದಿಕೆಯಲ್ಲಿ. 2018ನೇ ಇಸವಿಯಲ್ಲಿ ಆ ಸಾಲಿನಲ್ಲಿ ಗಮನಿಸುವುದಾದ್ರೆ ಮತ್ತೊಮ್ಮೆ ನಿಮ್ಮ ಮುಂದೆ ಅತ್ಯುತ್ತಮ ಕತೆ ಈ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಶ್ರೀ ಹರೀಶ್ ಎಸ್ ಚಿತ್ರ ನಾಯಿಗೆರೆ. ಅತ್ಯುತ್ತಮ ಚಿತ್ರಕಥೆ ಶ್ರೀ ಪಿ ಶೇಷಾದ್ರಿ ಮುಖರ್ಜಿಯ ಕನಸು. ಅತ್ಯುತ್ತಮ ಸಂಭಾಷಣೆ ಶ್ರೀ ಶಿರೀಶ್ ಜೋಶಿ ಚಿತ್ರ ಸಾವಿತ್ರಿಬಾಯಿ ಫುಲೆ. ಅತ್ಯುತ್ತಮ ಛಾಯಾಗ್ರಹಣ ಶ್ರೀ ನವೀನ್ ಕುಮಾರ್ ಐ ಚಿತ್ರ ಅಮ್ಮಚ್ಚಿ ಎಂಬ ನೆನಪು. ಅತ್ಯುತ್ತಮ ಸಂಕಲನ ಶ್ರೀ ಸುರೇಶ್ ಆರ್ಮುಗಂ ಚಿತ್ರ ತ್ರಾಟಕ. ಅತ್ಯುತ್ತಮ ಕಲಾ ನಿರ್ದೇಶನ ಶ್ರೀ ಶಿವಕುಮಾರ್ ಜೆ ಕೆಜಿಎಫ್ ಚಿತ್ರಕ್ಕಾಗಿ. ಅತ್ಯುತ್ತಮ ಬಾಲನಟ ಮಾಸ್ಟರ್ ಅರೇನ್ ಚಿತ್ರ ರಾಮನ ಸವಾರಿ. ಅತ್ಯುತ್ತಮ ಬಾಲನಟಿ ಬೇಬಿ ಸಿಂಚನ ಚಿತ್ರ ಜಗತ್ತಿಗೆ ಹೊಸ ಬೆಳಕನ್ನು ನೀಡುವ ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ. ಅದಕ್ಕೆ ಪ್ರೀತಿಯಿಂದ ಅಭಿನಂದಿಸ್ತಾ ಇದ್ದೀವಿ. 2018 ಹಾಗೆ 2019 ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಕೊಡಮಾಡಿ ಇದೀಗ ಅಭಿನಂದಿಸ್ತಾ ಇರುವಂತಹ ಸಂದರ್ಭ. ಒಂದು ಕಡೆ ಪ್ರಶಸ್ತಿ ಪುರಸ್ಕೃತರು ಸಾಧಕರಾದ್ರೆ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದಿಸೋಣ, ಚಪ್ಪಾಳೆಗಳನ್ನ ನೀಡಿ ಅಭಿನಂದಿಸುವಂತ ಸಂದರ್ಭ ನಮ್ಮೆಲ್ಲರಿಗೂ ಕೂಡ ಆಗ್ತಾ ಇದೆ. ಗೌರವಿಸೋಣ ಅಭಿನಂದನೆಯ ಚಪ್ಪಾಳೆ ಜೊತೆ. ಈಗ ವೇದಿಕೆ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು, ಸಾಧಕರು ಹಾಗೂ ವೇದಿಕೆ ಮೇಲೆ ಗೌರವಿಸಿ ಪುರಸ್ಕಾರ ಕೊಡುವ ಕೆಲಸ ಮಾಡಲಾಗ್ತಾ ಇದೆ. ಈಗ 2019ನೇ ಸಾಲಿನ ಸಾಧಕರನ್ನ ಗೌರವಿಸುವಂತಹ ಸಮಯ. ಅತ್ಯುತ್ತಮ ಕಥೆ ಶ್ರೀ ಜಯಂತ್ ಕಾಯ್ಕಿಣಿಯವರು ಚಿತ್ರ ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ. ಅತ್ಯುತ್ತಮ ಚಿತ್ರಕಥೆ ಡಾರ್ಲಿಂಗ್ ಕೃಷ್ಣ ಚಿತ್ರ ಲವ್ ಮಾಕ್ಟೇಲ್. ಅತ್ಯುತ್ತಮ ಸಂಭಾಷಣೆ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಚಿತ್ರ ಅಮೃತಮತಿ. ಅತ್ಯುತ್ತಮ ಛಾಯಾಗ್ರಹಣ ಶ್ರೀ ಜಿಎಸ್ ಭಾಸ್ಕರ್ ಚಿತ್ರ ಮೋಹನದಾಸ. ಅತ್ಯುತ್ತಮ ಸಂಕಲನ ಶ್ರೀ ಜಿ ಬಸವರಾಜ್ ಅರಸವರು ಚಿತ್ರ ಝಾನ್ಸಿ IPS. ಅತ್ಯುತ್ತಮ ಕಲಾ ನಿರ್ದೇಶನ ಶ್ರೀ ಹೊಸ್ಮನೆ ಮೂರ್ತಿ ಚಿತ್ರ ಮೋಹನ. ಅತ್ಯುತ್ತಮ ಪೋಷಕ ನಟಿ ಶ್ರೀಮತಿ ವೀಣಾ ಸುಂದರ್ ಚಿತ್ರ ಆ ಕರಾಳ ರಾತ್ರಿ ಅದಕ್ಕೆ ಪಡ್ಕೊಂಡಿದ್ದಾರೆ. ಇವರಿಬ್ಬರಿಗೂ ಕೂಡ 20,000 ನಗದು ಹಾಗೂ 100 ಗ್ರಾಂ ಬೆಳ್ಳಿ ಪದಕವನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಇನ್ನು ತೀರ್ಪುಗಾರರ ವಿಶೇಷ ಪ್ರಶಸ್ತಿ 2018ನೇ ಸಾಲಿನ ಮೊದಲನೇ ಅತ್ಯುತ್ತಮ ಚಿತ್ರ ಅದು ಶ್ರೀ KCN ಗೌಡ ಪ್ರಶಸ್ತಿಯನ್ನ ಪಡೆದ ಪ್ರಶಸ್ತಿ ಪುರಸ್ಕೃತರಿಗೆ ಗೌರವಿಸ್ತಾ ಇದ್ದಾರೆ. ಆ ಕರಾಳ ರಾತ್ರಿ ನಿರ್ಮಾಣ ಸಂಸ್ಥೆ ಡಿ ಪಿಕ್ಚರ್ಸ್ ಬೆಂಗಳೂರು, ನಿರ್ಮಾಪಕರು ದಯಾಳ್ ಪದ್ಮನಾಭ ಅವರು, ಜೊತೆಗೆ ನಿರ್ದೇಶಕರು ಕೂಡ ಅವರೇ ಆಗಿರ್ತಾರೆ. ಅದಕ್ಕೆ ವಿಶೇಷವಾಗಿ HN ಸಿಂಹ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. 1 ಲಕ್ಷ ರೂಪಾಯಿ ನಗದು ಹಾಗೆ 50 ಗ್ರಾಂ ಚಿನ್ನದ ಪದಕವನ್ನು ನೀಡಿ ಅಭಿನಂದಿಸಲಾಗ್ತಾ ಇದೆ. ಇನ್ನು 2018ನೇ ಸಾಲಿನ ಎರಡನೇ ಅತ್ಯುತ್ತಮ ಚಿತ್ರ ರಾಮನ ಸವಾರಿ. ನಿರ್ಮಾಣ ಸಂಸ್ಥೆ ಸುಧಾ ಕ್ರಿಯೇಷನ್ಸ್, ನಿರ್ಮಾಪಕರು ಸ್ಟೋನಿ ಜೋಸೆಫ್ ಪೆಟ್ಸ್, ನಿರ್ದೇಶಕರು ಶ್ರೀ ಕೆ ಶಿವರುದ್ರಯ್ಯ. ಇವರಿಗೆ ತಲಾ 75,000 ರೂಪಾಯಿ ನಗದು ಹಾಗೂ 100 ಗ್ರಾಂ ಬೆಳ್ಳಿಯ ಪದಕವನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಮೂರನೇ ಅತ್ಯುತ್ತಮ ಚಿತ್ರ ಒಂದಲ್ಲ ಎರಡಲ್ಲ, ನಿರ್ಮಾಣ ಸಂಸ್ಥೆ DN ಸಿನಿಮಾಸ್. ಇದರ ನಿರ್ಮಾಪಕರು ಶ್ರೀಮತಿ ಸ್ಮಿತಾ ಉಮಾಪತಿ ಶ್ರೀನಿವಾಸ್ ಗೌಡ ಅವರು, ನಿರ್ದೇಶನ ಶ್ರೀ ಡಿ ಸತ್ಯಪ್ರಕಾಶ್ ಅವರು. ಇವರಿಗೆ ತಲಾ 50,000 ರೂಪಾಯಿ 100 ಗ್ರಾಂ ಬೆಳ್ಳಿಯ ಪದಕವನ್ನು ನೀಡಿ ಗೌರವಿಸಿ ಅಭಿನಂದಿಸಲಾಗ್ತಾ ಇದೆ. ಇನ್ನು 2018ನೇ ಸಾಲಿನ ವಿಶೇಷ ಸಾಮಾಜಿಕ ಕಾಳಜಿಯ ಚಿತ್ರ ಸಂತ ಕವಿ ಕನಕದಾಸರ ರಾಮಧ್ಯಾನ. ನಿರ್ಮಾಣ ಸಂಸ್ಥೆ ಶ್ರೀ ಲಕ್ಷ್ಮೀ ನರಸಿಂಹ ಮೂವೀಸ್, ನಿರ್ಮಾಪಕರು ಜಂಬಣ್ಣ ಹವಳನ್ ಹಾಗೂ ನಿರ್ದೇಶಕರು ಶ್ರೀ TN ನಾಗೇಶ್. ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ವಿಶೇಷ ಸಾಮಾಜಿಕ ಕಾಳಜಿಯ ಚಿತ್ರ ಸಂತ ಕವಿ ಕನಕದಾಸರ ರಾಮಧ್ಯಾನ. ರಾಮಧಾನ್ಯ ಸಂತ ಕವಿ ಕನಕದಾಸರ
ರಾಮಧಾನ್ಯ ಸಿನಿಮಾಗೆ ವಿಶೇಷ ಸಾಮಾಜಿಕ ಕಾಳಜಿ ಚಿತ್ರವನ್ನು ಆ ಚಿತ್ರಕ್ಕೆ ನೀಡಲಾಗ್ತಾ ಇದೆ. ನಿರ್ಮಾಪಕರು ನಿರ್ಮಾಣ ಸಂಸ್ಥೆ ಶ್ರೀ ಲಕ್ಷ್ಮೀ ನರಸಿಂಹ ಮೂವೀಸ್, ನಿರ್ಮಾಪಕರು ಜಂಬಣ್ಣ ಹವಳತ್, ನಿರ್ದೇಶಕರು ಶ್ರೀ TN ನಾಗೇಶ್. ಸಂತಕವಿ ಕನಕದಾಸರ ರಾಮಧಾನ್ಯ ಚಿತ್ರಕ್ಕೆ ಈ ನಿರ್ಮಾಪಕರಿಗೆ ಹಾಗೂ ನಿರ್ದೇಶಕರು ಶ್ರೀ P ಶೇಷಾದ್ರಿ, HLN ಸಿಂಹ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ತಲಾ 1 ಲಕ್ಷ ರೂಪಾಯಿ ಹಾಗೆ 50 ಗ್ರಾಂ ಚಿನ್ನದ ಪದಕವನ್ನು ನೀಡಿ ಗೌರವಿಸಲಾಗುತ್ತೆ. ಇದೀಗ ತಾನೇ 2019ನೇ ಸಾಲಿನ ಮೊದಲನೇ ಅತ್ಯುತ್ತಮ ಚಿತ್ರ ಯಾವುದು, ನಿರ್ಮಾಣ ಸಂಸ್ಥೆ, ನಿರ್ಮಾಪಕರು ಹಾಗೂ ನಿರ್ದೇಶಕರು ಯಾರು ಅಂತ ತಿಳ್ಕೊಂಡ್ವಿ. ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ 2019ನೇ ಸಾಲಿನ ಎರಡನೇ ಅತ್ಯುತ್ತಮ ಚಿತ್ರ ಲವ್ ಮಾಕ್ಟೇಲ್, ನಿರ್ಮಾಣ ಸಂಸ್ಥೆ ಕೃಷ್ಣ ಟಾಕೀಸ್, ನಿರ್ಮಾಪಕರು ಶ್ರೀ A ನಾಗಪ್ಪ, ನಿರ್ದೇಶಕರು ಡಾರ್ಲಿಂಗ್ ಕೃಷ್ಣ. ಇವರಿಗೆ ತಲಾ 75,000 ರೂಪಾಯಿ ನಗದು ಹಾಗೂ 100 ಗ್ರಾಂ ಬೆಳ್ಳಿ ಪದಕವನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಇನ್ನು ಮೂರನೇ ಅತ್ಯುತ್ತಮ ಚಿತ್ರ ಅರ್ಘ್ಯಂ 2019ನೇ ಸಾಲಿನದು, ನಿರ್ಮಾಣ ಸಂಸ್ಥೆ ಶ್ರೀ ಪರಮೇಶ್ವರಿ ಆರ್ಟ್ಸ್, ನಿರ್ಮಾಪಕರು ಶ್ರೀ Y ಶ್ರೀನಿವಾಸ್ ಹಾಗೆ ನಿರ್ದೇಶಕರು ಕೂಡ Y ಶ್ರೀನಿವಾಸ್. ಇವರಿಗೆ 50,000 ರೂಪಾಯಿ ನಗದು ಹಾಗೆ 100 ಗ್ರಾಂ ಬೆಳ್ಳಿ ಪದಕವನ್ನು ನೀಡಿ ಗೌರವಿಸಿ ಅಭಿನಂದಿಸಲಾಗ್ತಾ ಇದೆ. ಇನ್ನು 2019ನೇ ಸಾಲಿನ ವಿಶೇಷ ಸಾಮಾಜಿಕ ಕಾಳಜಿಯ ಚಿತ್ರ ಕನ್ನೇರಿ, ನಿರ್ಮಾಣ ಸಂಸ್ಥೆ ಬುದ್ಧಿ ದೀಪ ಸಿನಿಮಾ ಹೌಸ್, ನಿರ್ಮಾಪಕರು ಶ್ರೀ ಮಂಜುನಾಥ್ N, ನಿರ್ದೇಶಕರು ಕೂಡ ಸ್ವತಃ ಮಂಜುನಾಥ್ ಅವರೇ. ಶುಭಾಶಯಗಳನ್ನು ತಿಳಿಸ್ತಾ ಇವರಿಗೆ 75,000 ರೂಪಾಯಿ ನಗದು ಹಾಗೂ 100 ಗ್ರಾಂ ಬೆಳ್ಳಿ ಪದಕವನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಮತ್ತೊಮ್ಮೆ 2018 ಹಾಗೂ 2019ನೇ ಸಾಲಿನಲ್ಲಿ ಈ ಕೆಳಕಂಡ ವಿಭಾಗದಲ್ಲಿ ಪ್ರಶಸ್ತಿಗೆ ಭಾಜನರಾಗಿರುವಂಥ ಎಲ್ಲ ಸಾಧಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳು, ಶುಭಾಶಯಗಳು ಹಾಗೂ ಶುಭವಾಗಲಿ ಅಂತ ಕೋರ್ತಾ ಮಾನ್ಯ ಮುಖ್ಯಮಂತ್ರಿಗಳು ಈ ಎಲ್ಲ ಸಾಧಕರಿಗೆ ಪ್ರೀತಿಯಿಂದ ಶಭಾಷ್ ಹೇಳ್ತಾ ಗೌರವವನ್ನು ನೀಡ್ತಾ ಇದ್ದಾರೆ. ಅನುಪಮ ಅವರೇ, ಗಮನಿಸಿದ್ದೀರಾ, ಪ್ರತಿ ಬಾರಿಯೂ ಕೂಡ ಅಷ್ಟೇ ಮಾನ್ಯ ಮುಖ್ಯಮಂತ್ರಿಗಳು ಈ ರೀತಿಯ ಪ್ರಶಸ್ತಿ ಸಾಧಕರಿಗೆ ಕೊಡಬೇಕಾದ್ರೆ ಸಂಸ್ಥೆ ನಾಗತಿಹಳ್ಳಿ ಸಿನಿ ಕ್ರಿಯೇಷನ್ಸ್, ನಿರ್ಮಾಪಕರು YN ಶಂಕರೇಗೌಡರವರು, ನಿರ್ದೇಶಕರು ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಅವರು. ಮಾನ್ಯ ಮುಖ್ಯಮಂತ್ರಿಗಳು 2018ನೇ ಸಾಲಿನ ನಿರ್ದೇಶಕರ ಪ್ರಥಮ ನಿರ್ದೇಶನದ ಅತ್ಯುತ್ತಮ ಚಿತ್ರಕ್ಕೆ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಬೆಳಕಿನ ಕನ್ನಡಿ, ನಿರ್ಮಾಣ ಸಂಸ್ಥೆ ರಾಜ್ ಹಾಮಿಣಿ ಸಿನಿಮಾಸ್, ನಿರ್ಮಾಪಕರು ಉಮೇಶ್ ಬಡಿಗೇರ್, ನಿರ್ದೇಶಕರು ಶ್ರೀ ಬಸವರಾಜ್ B ಹಮ್ಮಿಣಿಯವರು. ಅವರಿಗೆ 50,000 ರೂಪಾಯಿಗಳ ನಗದು, 100 ಗ್ರಾಂ ಬೆಳ್ಳಿಯ ಪದಕವನ್ನು ನೀಡಲಾಗ್ತಾ ಇದೆ. ಇನ್ನು 2018ನೇ ಸಾಲಿನ ಅಡಿಯವರು, ಇವರಿಗೆ 50,000 ನಗದು ಹಾಗೂ 100 ಗ್ರಾಂ ಬೆಳ್ಳಿ ಪದಕವನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಅತ್ಯುತ್ತಮ ಕರ್ನಾಟಕ ಪ್ರಾದೇಶಿಕ ಭಾಷಾ ಚಿತ್ರ ದೇಯಿ ಬೈದೇತಿ ತುಳು ಚಿತ್ರಕ್ಕೆ ನಿರ್ಮಾಣ ಸಂಸ್ಥೆ ಸಂಕ್ರಿ ಮೋಷನ್ ಪಿಕ್ಚರ್ಸ್ ಹಾಗೆ ನಿರ್ಮಾಪಕರು ಹಾಗೆ ನಿರ್ದೇಶಕರು ಶ್ರೀ ಸೂರ್ಯೋದಯ ಪೆರಂಪಳ್ಳಿ. ಅಭಿನಂದಿಸ್ತಾ ಇದ್ದೀವಿ. ಇನ್ನು 2018ನೇ ಸಾಲಿನ ಅತ್ಯುತ್ತಮ ಜನಪ್ರಿಯ ಮನೋರಂಜನಾ ಚಿತ್ರ ಅಂದರೆ ಶ್ರೀ ನರಸಿಂಹರಾಜು ಪ್ರಶಸ್ತಿ ಚಿತ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ನಿರ್ಮಾಣ ಸಂಸ್ಥೆ ರಿಷಬ್ ಶೆಟ್ಟಿ ಫಿಲ್ಮ್ಸ್, ನಿರ್ಮಾಪಕರು ಪ್ರಗತಿ ರಿಷಬ್ ಶೆಟ್ಟಿ, ನಿರ್ದೇಶಕರು ರಿಷಬ್ ಶೆಟ್ಟಿ. 2018ನೇ ಸಾಲಿನ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ, ಈ ಸಾಧಕರಿಗೆ ಅಭಿನಂದನೆಗಳು, ಶುಭಾಶಯಗಳನ್ನು ತಿಳಿಸ್ತಾ ಈ ಹೆಮ್ಮೆಯ ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯದ ಶ್ರೇಷ್ಠವಾದ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ತಮ್ಮದಾಗಿಸ್ಕೊತಿರುವಂತಹ ಎಲ್ಲ ಸಾಧಕರಿಗೆ ಮತ್ತೊಮ್ಮೆ ಶುಭಾಶಯಗಳು, ವಿಶೇಷ ಅಭಿನಂದನೆಗಳು. ಎಲ್ಲರೂ ಕೂಡ ಕಷ್ಟಪಟ್ಟು ಇಷ್ಟಪಟ್ಟಿಯೇ ಸಿನಿಮಾವನ್ನು ಮಾಡಿರ್ತಾರೆ. ಅದರೊಟ್ಟಿಗೆ ಅದು ಸಮಾಜಕ್ಕೊಂದು ದೊಡ್ಡ ಆಸ್ತಿಯಾಗೋದ್ರ ಮೂಲಕ ಬದಲಾವಣೆಗೆ ಕಾರಣವಾಗುತ್ತೆ ಅಂತ ಹೇಳಿದಾಗ ಅದಕ್ಕೆ ಹೆಚ್ಚಿನ ಆದ್ಯತೆ ಮಾನ್ಯತೆಯನ್ನು ಕೊಟ್ಟು ಅದನ್ನು ಆಯ್ಕೆ ಮಾಡಲಾಗುತ್ತೆ. ಆ ಆಯ್ಕೆಯ ಸಂದರ್ಭದಲ್ಲಿ ಪ್ರಶಸ್ತಿಯನ್ನು ಕೊಟ್ಟು ಬೆಂದಟ್ಟುವಂಥ ಕೆಲಸ ಇನ್ನಷ್ಟು ಸಿನಿಮಾಗಳಾಗಲಿ, ಹೆಚ್ಚು ಹೆಚ್ಚು ಸಿನಿಮಾಗಳಾಗಲಿ ಅಂಥದ್ದೊಂದು ವಿಶೇಷ ಸಂದರ್ಭ 2018ನೇ ಸಾಲಿನ ವಿಶೇಷ ಪ್ರಶಸ್ತಿಗಳು, 4ನೇ ಸುತ್ತಿನ ಪ್ರಶಸ್ತಿಗಳನ್ನು ಕೊಟ್ಟು ಗೌರವವನ್ನು ಪಡ್ಕೋತಾ ಇದ್ರೆ ಅಲ್ಲಿ ಸಂಭ್ರಮ ಹೆಮ್ಮೆಯಿಂದ
ಖುಷಿಯಿಂದ ಅವರು ಭಾವಚಿತ್ರಗಳನ್ನ ಹೌದು. ತೆಗಿತಾ ಇದ್ದಾರೆ, ಅವ್ರ ಫೋಟೋಗಳನ್ನ ಕ್ಲಿಕ್ಕಿಸ್ತಾ ಇದ್ದಾರೆ. ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸುವ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.